ಎಲ್ಲರಿಗೂ ನಮಸ್ಕಾರ. ಆ ದಿನಗಳಲ್ಲಿ ಎತ್ತುಗಳ ರೈತರ ಪಾಲಿನ ಜೀವನಾಡಿಯಾಗಿದ್ದವು. ಎತ್ತುಗಳಿಲ್ಲದ ರೈತರ ಮನೆಯನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಮುಂಜಾನೆ ಸೂರ್ಯ ಹುಟ್ಟಿ ನೆತ್ತಿಗೆ ಬರುವಷ್ಟರಲ್ಲೇ ರೈತರು ಎತ್ತುಗಳನ್ನು ಕರೆದುಕೊಂಡು ಹೋಗಿ ತಮ್ಮ ತೋಟಗಳಲ್ಲಿ ಗದ್ದೆಗಳಲ್ಲಿ ಉಳುಮೆ ಮಾಡುತ್ತಿದ್ದರು. ಆಗ ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಸಾಗಿಸುವುದರಿಂದ ಹಿಡಿದು ಕೂರಿಕೆಯ ಮೂಲಕ ಬಿತ್ತನೆ ಮಾಡುವವರೆಗೆ ಎತ್ತುಗಳೇ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಎತ್ತುಗಳು ಕೇವಲ ಪ್ರಾಣಿಗಳಾಗಿರಲಿಲ್ಲ, ಅವು ರೈತರ ಮನೆಯ ಸದಸ್ಯರಂತೆ ಇದ್ದವು. ಆದರೆ ಇಂದು ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳಾಗಿವೆ. ತಂತ್ರಜ್ಞಾನ ಬೆಳೆದಂತೆ ಅನಿವಾರ್ಯವಾಗಿ ಅವಶ್ಯಕತೆಯಿಂದ ಎತ್ತುಗಳ ಜಾಗವನ್ನು ಈಗ ಕೃಷಿ ಯಂತ್ರಗಳು ಆಕ್ರಮಿಸಿಕೊಂಡಿದೆ. ಹಿಂದೆ ಎತ್ತುಗಳ ಸಹಾಯದಿಂದ 1 ಎಕರೆ ಭೂಮಿಯನ್ನು ಉಳಲು ಇಡೀ ದಿನ ಬೇಕಾಗುತ್ತಿತ್ತು. ಆದರೆ ಇಂದು ಈ ಚೈನ್ ಕಲ್ಟಿವೇಟರ್ ಯಂತ್ರಗಳ ಮೂಲಕ ಕೆಲವೇ ಗಂಟೆಗಳಲ್ಲಿ ಈ ಕೆಲಸ ಮುಗಿಯುತ್ತದೆ. ಇದರಿಂದ ರೈತರಿಗೆ ಸಮಯ ಉಳಿಯುವುದಲ್ಲದೆ ದೈಹಿಕ ಶ್ರಮವು ಕಡಿಮೆಯಾಗುತ್ತದೆ. ಹಳ್ಳಿಗಳಲ್ಲಿ ಇಂದು ಕೃಷಿ ಕೆಲಸಕ್ಕೆ ಜನರು ಸಿಗುವುದು ಕಷ್ಟವಾಗಿದೆ. ಎತ್ತುಗಳನ್ನು ನಿರ್ವಹಿಸಲು ಮತ್ತು ನೇಗಿಲು ಹಿಡಿಯಲು ನೈಪುಣ್ಯತೆ ಹೊಂದಿದ ವ್ಯಕ್ತಿಗಳು ಬೇಕು. ಈ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ರೈತರು ಅನಿವಾರ್ಯವಾಗಿ ಉಳುಮೆ ಮಾಡಲು ಈ ಚೈನ್ ಕಲ್ಟಿವೇಟರ್ ಯಂತ್ರಕ್ಕೆ ಮೊರೆ ಹೋಗುತ್ತಿದ್ದಾರೆ. ಬದಲಾದ ಕಾಲಘಟ್ಟದಲ್ಲಿ ಯಂತ್ರೋಪಕರಣಗಳು ಅನಿವಾರ್ಯವಾದರೂ ಎತ್ತುಗಳೊಂದಿಗಿನ ಆ ಭಾವನಾತ್ಮಕ ಸಂಬಂಧವನ್ನು ನಾವು ಮರೆಯುವಂತಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೃಷಿ ಬಂಧು, ಫಸ್ಟ್ ಫ್ಲೋರ್, ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ, ಹೇರವಳ್ಳಿ, ಬೆಂಗಳೂರು. ಈ ಮಾಹಿತಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ. ಹಾಗೂ ನಮ್ಮ ಕೃಷಿ ಬಂಧು ಪೇಜ್ ಅನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.